ಸರ್ಕಾರಿ ಶಾಲೆಗಳನ್ನು ಮುಚ್ತಾ ಇದ್ದಾರೆ ಈ ಸರ್ಕಾರ. ಯಾವೊಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂತು ಅದನ್ನೂ ತರಲಿಲ್ಲ. ಈಗ ಅದು ಯಾವುದೋ ಪಾಲಿಸಿ ತರ್ತೀವಿ ಅಂತ ಹೋಗಿ ಖಾಸಗಿಯ ಶಾಲೆಗಳನ್ನು ನಡೆಸ್ತಕ್ಕಂಥವರಿಗೆ ಸಂಪೂರ್ಣವಾಗಿ ಬಲ ತುಂಬಿ ಬಡ ಮಕ್ಕಳು ಓದದಿರ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ಯಾವ ಸಿದ್ದರಾಮಯ್ಯನವರು ನಾನು ಅಹಿಂದ ನಾಯಕ ಬಡವರಿಗೋಸ್ಕರ ಇದ್ದೇನೆ ಅಂತ ಹೇಳ್ತೀರಿ. ಸರ್ಕಾರದ ಶಾಲೆಗಳನ್ನು ಹಂತ ಹಂತವಾಗಿ ಮುಚ್ಚಿ ಸರ್ಕಾರಕ್ಕೆ ಶಿಕ್ಷಕರ ನೇಮಕ ಏನಾಗಬೇಕು, ಶಾಲೆಗಳಿಗೆ 76,000 ಶಿಕ್ಷಕರ ಕೊರತೆಯನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ನಮ್ಮ ಭೋಜೇಗೌಡರು ಕೂತಿದ್ದಾರೆ, ನಮ್ಮ MLC ಎಜುಕೇಷನ್ನ ಒಂದು ರೆಪ್ರೆಸೆಂಟೇಟಿವ್ ಇರ್ತಕ್ಕಂಥವರು, ವಿವೇಕಾನಂದ ಎಲ್ಲ ಕೂತಿದ್ದಾರೆ. ಯಾತಕಪ್ಪ ಇವತ್ತು ಧಾರವಾಡದಲ್ಲಿ ಯಾವ ಯುವಕರು ಧರಣಿ ನಡೆಸಿದ್ರು, ಅವರ ಹೋರಾಟ ನೋಡಿ ಹೆದರಿ ಇಲ್ಲ ನಾವು ತಕ್ಷಣ ಯಾವುದೋ ಈ ಡಿಸೆಂಬರ್ ಒಳಗೋ ಯಾವುದೋ ಒಂದು ಮಂತ್ಲಿ ನಾವು ಕೆಲಸವನ್ನು ತುಂಬ್ತೀವಿ, ನಿರುದ್ಯೋಗ ಸಮಸ್ಯೆ ಬಗೆಹರಿಸ್ತೀನಿ ಹೇಳ್ದಂಥ ಸಿದ್ದರಾಮಯ್ಯನವರೇ, ಎಷ್ಟು ಜನ ಯುವಕರಿಗೆ ಉದ್ಯೋಗ ಕೊಡಲಿಕ್ಕೆ ಈಗ ನೀವು ತೀರ್ಮಾನ ಮಾಡಿದ್ದೀರಿ? ಇನ್ನು ಒಳ ಮೀಸಲಾತಿಯ ಗಲಾಟೆ ಇದೆ, ರಿಸರ್ವೇಷನ್ ಗಲಾಟೆ ಇದೆ, ಕಾಂತರಾಜು ವರದಿ ಜಾರಿಗೆ ತರಲಿಕ್ಕಾಗಿಲ್ಲ, ಜಯಪ್ರಕಾಶ್ ಹೆಗಡೆ ವರದಿ ಜಾರಿಗೆ ತರಕ್ಕಾಗಿಲ್ಲ. ಎಲ್ಲೋಗಿದ್ದೀರಪ್ಪ ಸಿದ್ದರಾಮಯ್ಯನವರೇ? ಕುಮಾರಸ್ವಾಮಿ ಕಾಂತರಾಜು ವರದಿಯನ್ನು ಅನುಷ್ಠಾನಕ್ಕೆ ತರದೆ ಹಾಗೆ ಅದನ್ನು ಹೆಸರು ನನ್ನ ಮೇಲೆ ಆಪಾದನೆ ಮಾಡಿದಂಥ ಸಿದ್ದರಾಮಯ್ಯನವರೇ, ಯಾವ ಕಾಂತರಾಜು ವರದಿ ಏನು ದೊಡ್ಡ ಉದ್ಧಾರ ಮಾಡ್ತಕ್ಕಂಥ ವರದಿ ಅದು ಅಂತ ಹೇಳಿ ಭಾಷಣ ಮಾಡಿದಂಥವರು ಈ ಕ್ಷಣದವರೆಗೆ ಯಾವ ಕಾರಣಕ್ಕೆ ಆ ವರದಿಯನ್ನು ಅನುಷ್ಠಾನಕ್ಕೆ ತರ್ತಾ ಇಲ್ಲ? ಹೆದರಿಕೆ ಶುರುವಾಗಿದೆಯಾ? ಈಗ ನಿಮಗೆ ಹೇಳಲಿಕ್ಕೆ ಹೋದ್ರೆ ಹಲವಾರು ವಿಷಯ ಹೇಳಬಲ್ಲೆ, ಭಾಳ ವಿಷಯಗಳಿದೆ. ನಾನು ಒಂದು ಮಾತನ್ನ ಹೇಳ್ತೇನೆ. ಇವತ್ತು ಈ ಸಭೆಯ ಮುಖಾಂತರ ಬೆಂಗಳೂರು ನಗರದಲ್ಲಿ ಒಂದು ಕಾಲದಲ್ಲಿ ನಾವು ಸಣ್ಣ ಮಕ್ಕಳು ITI, NGF, BEL ಹೀಗೆ ಹಲವಾರು ರೀತಿಯ ಕಾರ್ಖಾನೆಗಳಿಗೆ ಬೆಳಗ್ಗೆ ಎದ್ದರೆ ಬಸ್ಗಳು, ನೂರಾರು ಬಸ್ಗಳು ಹೋಗ್ತಾ ಇತ್ತು ಬೆಳಗ್ಗೆ 5 ಗಂಟೆ 6 ಗಂಟೆನಲ್ಲಿ. ನಾವು ಸಣ್ಣ ಮಕ್ಕಳು 1972, 73ನೇ ಇಸ್ವಿನಲ್ಲಿ ನಾವು ಅದು ನೋಡ್ತಾ ಇದ್ವು. ಬೆಂಗಳೂರು ನಗರ ಯಾವ ರೀತಿ ಇದೆ, ಬೆಂಗಳೂರು ನಗರದಲ್ಲಿ ಸಾವಿರಾರು ಕುಟುಂಬಗಳಿಗೆ ಉದ್ಯೋಗಗಳನ್ನು ಯಾವ ರೀತಿ ಕೊಟ್ಟಿತ್ತು. ಇವತ್ತು ನಮ್ಮ HMT, ಆ HMT ಕಾರ್ಖಾನೆಗೆ ನಾನು ಜೀವ ಕೊಡಬೇಕು ಅಂತ ಹೋದರೆ ಈಗಿನ ಸರ್ಕಾರದಲ್ಲಿ ಅದು ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥ ಭೂಮಿ ಅಂತ ಹೇಳಿ ಕೋರ್ಟ್ನಲ್ಲಿ ಕೇಸ್ ಹಾಕೊಂಡು ಕೇಸ್ ನಡೆಸ್ಲಿಕ್ಕೆ ಹೊರಟ್ರಿ. ಯಾವೊಂದು ಕುದುರೆ ಮುಖ, ಅದಕ್ಕೆ 1,700 ಕೋಟಿ ಹಣವನ್ನು ನಾನು ಬಂಡವಾಳ ಕೊಟ್ಟು ಆ ಕಾರ್ಖಾನೆ ಪ್ರಾರಂಭ ಮಾಡಿಸಬೇಕು ಅಂತ ಹೋದರೆ ಅದಕ್ಕೊಂದು ತಕರಾರು ತೆಗೆದು ಅಲ್ಲಿ ಆ ಕೆಲಸ ಮಾಡ್ಲಿಕ್ಕೆ ಬಿಡಲಿಲ್ಲ. ಇದು ನಿಮ್ಮ ಕಾರ್ಯಕ್ರಮ, ಇದು ನೀವು ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತಾ ಇರೋದು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.